ಎರಡು ನುಡಿಗಳನ್ನ ಹೇಳಿ ತಾವು ತಮ್ಮ ಕೆಲಸಕ್ಕೆ ಹೋಗಬಹುದಾಗಿ ವಿನಂತಿ ಮೇಡಮ್. ನಾನು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ಸಿಗ್ನಲ್ ಜಂಪ್ ಮಾಡಬಾರ್ದು, ಟ್ರಿಬಲ್ ರೈಡಿಂಗ್ ಬರಬಾರ್ದು, ಯೂಸಿಂಗ್ ಮೊಬೈಲ್ ಮಾಡಬಾರ್ದು. ನಾವು ಟ್ರಿಬಲ್ ರೈಡಿಂಗ್ ಬರಬಾರ್ದು, ಎಷ್ಟು ಹೇಳಿದ್ರು ಟ್ರಿಬಲ್ ರೈಡಿಂಗ್ ಬರ್ತಾರೆ. ಆಮೇಲೆ ಮೈನರ್ ಅಂಡರ್ ಏಜ್ 15 ವರ್ಷ 16 ವರ್ಷ 17 ವರ್ಷ 18 ವರ್ಷದವರೆಗೆ ವೆಹಿಕಲ್ ಕೊಡ್ತೀರಿ. ಅದು ಏನಾಗ್ತದೆ ಅಂದ್ರೆ ಆಕ್ಸಿಡೆಂಟ್ ಆಗ ಅವ್ರ ಮಕ್ಕಳಿಗೆ ಏನಾಗ್ತದೆ, ಅವ್ರ ಕಾಲ ಅವ್ರ ಗಾಡಿ ನಿಲ್ಕಲ್ಲ. ಆದ್ರೆ ಏನು ಸಣ್ಣ ಮಕ್ಕಳಿಗೆಲ್ಲ ನೀವು ಏನು ಮಾಡ್ತೀರಿ, ಗಾಡಿ ಕೊಡ್ತೀರಿ. ಅದು ದೊಡ್ಡದು. ಅದು ನಾವು ಕೋರ್ಟ್ ಫೈನ್ ಆಗಿದೆ ಅಂದ್ರೆ 25,000 ರೂಪಾಯಿ ದಂಡ ಆಗೋದು. 3 ತಿಂಗಳು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಸಜಾ ಆಗ್ತಾರೆ ಅದು. ಮತ್ತು ಟ್ರಿಬಲ್ ರೈಡಿಂಗ್ ಬರಬಾರ್ದು, ಮತ್ತು ಮೊಬೈಲ್ ಯೂಸಿಂಗ್ ಬರಬಾರ್ದು. ಆಟೋದವ್ರಿಗೆ ನಾವು ಎಷ್ಟು ಅವೇರ್ನೆಸ್ ಮಾಡ್ಲತ್ತೀವಿ ಕೇಳಕ್ಕೆ ರೆಡಿ ಇಲ್ಲ ಅವರು. ಆಟೋದವ್ರಿಗೆ ಇನ್ಫಾರ್ಮ್ ಹಾಕಿ ಕರೆಕ್ಟಾಗಿ 3 ಸೀಟು ತೊಗೊಂಡು ಹೋಗಿದ್ರೆ ಯಾವುದೇ ತೊಂದರೆ ಆಗಲ್ಲ. ನೀವು ನಿಮ್ಮ ಸುರಕ್ಷಿತ ನೀವೇ ಕಾಯ್ಕೋಬೇಕು. ಆಕ್ಸಿಡೆಂಟ್ ಆಗಿ ಮಕ್ಕಳು ಸತ್ತ ಮ್ಯಾಗ ಹೆಣದ ಮ್ಯಾಗ ಅದಕ್ಕಿಂತ ಮುಂಚೆಗೆ ಮೊದಲೇ 4 ಮಕ್ಕಳಿಗೆ ತಲೆ ಬರ್ರಿ, ಮಕ್ಳಿಗೆ ಬುದ್ಧಿ ಹೇಳ್ಬೇಕು. ನಾವೇ ಮಕ್ಳಿಗೆ ವೆಹಿಕಲ್ ಕೊಟ್ಟು ನಾವು ಬುದ್ಧಿ ಹೇಳೋದು ಏನಾಗ್ತದೆ. ಆಮೇಲೆ ವೆಹಿಕಲ್ ನಡೆಸುವಾಗ ಡ್ರಿಂಕ್ ಆ್ಯಂಡ್ ಡ್ರೈವ್. ಈಗ ನೋಡ್ರಿ, ಡೈಲಿ ನೀವು ಕೂಡಿ ಗಾಡಿ ನಡೆಸ್ತೀರಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ನ್ಯಾಯಾಲಯದಲ್ಲಿ 10,000 ರೂಪಾಯಿ ದಂಡ ಅದ. ಕುಡಿದು ಆಮೇಲೆ ಗಾಡಿ ನಡೆಸ್ತಾರೆ. ನೀವು ಕುಡ್ದು